ಪ್ರಯಾಣಿಕರು ಬಿಟ್ಟು ಹೋಗಿದ್ದ ಚಿನ್ನವನ್ನು ಪ್ರಾಮಾಣಿಕತೆಯಿಂದ ಅದರ ಮಾಲೀಕರಿಗೆ ತಲುಪಿಸುವ ಮೂಲಕ ಮಾನವೀಯತೆ ಮೆರೆದ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಾಗೇಪಲ್ಲಿ ಬಸ್ ಘಟಕದ ವ್ಯವಸ್ಥಾಪಕ ಶ್ರೀನಿವಾಸ ಮೂರ್ತಿ, ಬಸ್ ಚಾಲಕ ಮಂಜುನಾಥ್ ಹಾಗೂ ನಿರ್ವಾಹಕ ರಾಜಪ್ಪ ಅವರನ್ನು ಇಂದು ಅದ್ದೂರಿಯಾಗಿ ಸನ್ಮಾನಿಸಲಾಯಿತು. ಈ ವೇಳೆ ಕರವೇ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಕನ್ನಡ ಸೇನೆ ಬಾಬಜಾನ್ ಮಾತನಾಡಿ, ಬಾಗೇಪಲ್ಲಿ 4ನೇ ವಾರ್ಡಿನ ನಿವಾಸಿ ನಾಗಮಣಿ ಎಂಬುವವರು ಬಾಗೇಪಲ್ಲಿಯಿಂದ ಚಿಕ್ಕಬಳ್ಳಾಪುರಕ್ಕೆ ತನ್ನ 2 ಮಕ್ಕಳೊಂದಿಗೆ ಕೆಎಸ್ಆರ್ಟಿಸಿ ಬಸ್ಸಿನಲ್ಲಿ ಪ್ರಯಾಣಿಸಿದ್ದಾರೆ. ಈ ವೇಳೆ ಸುಮಾರು 1.5 ಲಕ್ಷ ರು ಮೌಲ್ಯದ ಚಿನ್ನದ ಒಡವೆ ಇದ್ದ ವ್ಯಾನಿಟಿ ಬ್ಯಾಗ್ ಅನ್ನು ಬಸ್ಸಿನಲ್ಲಿಯೇ ಮರೆತು ಹೋಗಿದ್ದರು. ಬಸ್ ಚಾಲಕ ವಿ ಮಂಜುನಾಥ್ ಹಾಗೂ ನಿರ್ವಾಹಕ ರಾಜಪ್ಪ ಬಸ್ ಅನ್ನು ಬಾಗೇಪಲ್ಲಿ ಬಸ್ ಡಿಪೋದಲ್ಲಿ ಹಿಂದಿರುಗಿಸಲು ಹೋದಾಗ ಬಸ್ಸಿನಲ್ಲಿದ್ದ ವ್ಯಾನಿಟಿ ಬ್ಯಾಗ್ ಅನ್ನು ಗಮನಿಸಿ ಘಟಕದ ವ್ಯವಸ್ಥಾಪಕ ಶ್ರೀನಿವಾಸ ಮೂರ್ತಿ ಅವರ ಗಮನಕ್ಕೆ ತಂದಿದ್ದಾರೆ. ಬಾಗೇಪಲ್ಲಿ ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳೇ, ಈ ದಿನ ಬಾಗೇಪಲ್ಲಿ ಬಸ್ ನಿಲ್ದಾಣದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಒಂದು ಸರಳ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಇದರ ವಿಷಯ ಏನಂದರೆ, ಇತ್ತೀಚೆಗೆ ಒಂದು ವಾರದ ಹಿಂದೆ ಸರ್ಕಾರಿ ಬಸ್ಸಲ್ಲಿ ಪ್ರಯಾಣ ಮಾಡುವಾಗ ಮಹಿಳೆ ಒಬ್ಬಳು 1.5 ಲಕ್ಷದ ಚಿನ್ನವನ್ನು ಬಿಟ್ಟು ಅವರು ಬೇರೆ ಊರಿಗೆ ಹೋಗಿದ್ರು. ಅದು ಬಿಟ್ಟಿದ್ರು 1.5 ಲಕ್ಷ ಬೆಲೆ ಕೊಡುವಂಥ ಚಿನ್ನ, ಬ್ಯಾಗ್ ಅದರಲ್ಲೇ ಮರೆತಿದ್ರು. ಅದನ್ನು ನಮ್ಮ ಡಿಪೋ ಮ್ಯಾನೇಜರ್ ಶ್ರೀನಿವಾಸ್ ಸರ್ ಅವರು, ಅದೇ ರೀತಿಯಾಗಿ ರಾಜಪ್ಪ ಅವರು, ಮಂಜುನಾಥ್ ಅವರು ಪ್ರಾಮಾಣಿಕವಾಗಿ ಅವರು ಎಲ್ಲಿದ್ದಾರೋ ಅವರನ್ನು ಹುಡುಕೊಂಡು ಹೋಗಿ ಅವರ ವಿಳಾಸವನ್ನು ಹುಡುಕಿ ಹಿಂತಿರುಗಿಸಿದ್ದಾರೆ. ಅವರು ಮಾನವೀಯತೆಯನ್ನು ಮೆರೆದಿದ್ದಾರೆ. ಅದಕ್ಕಾಗಿ ಇವತ್ತು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಒಂದು ಸನ್ಮಾನ ಮಾಡ್ತಾ ಇದ್ದೀವಿ. ಶ್ರೀನಿವಾಸ ಮೂರ್ತಿ ವ್ಯಾನಿಟಿ ಬ್ಯಾಗ್ ಅನ್ನು ಪರಿಶೀಲಿಸಿ ಬ್ಯಾಗಿನಲ್ಲಿ ಆಧಾರ್ ಕಾರ್ಡ್ ಮೂಲಕ ವಿಳಾಸ ಪತ್ತೆ ಮಾಡಿ ಕೆಎಸ್ಆರ್ಟಿಸಿ ಬಸ್ ಘಟಕಕ್ಕೆ ಮಾಲೀಕರನ್ನು ಕರೆಯಿಸಿ ಬಂಗಾರದ ಒಡವೆ ಇದ್ದ ಬ್ಯಾಗ್ ಅನ್ನು ಹಿಂದಿರುಗಿಸಿದ್ದಾರೆ. ಇದರಿಂದ ಮಾನವೀಯತೆ ಮೆರೆದ ಬಸ್ ಡಿಪೋ ಮ್ಯಾನೇಜರ್, ಬಸ್ ಚಾಲಕ, ಬಸ್ ನಿರ್ವಾಹಕರಿಗೆ ಕರವೇ ಕುಟುಂಬದಿಂದ ಸನ್ಮಾನ ಮಾಡುತ್ತಿರುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ಟಿಸಿ ಮೂರ್ತಿ, ಭೈರವ್, ಬಸ್ ಚಾಲಕರು, ನಿರ್ವಾಹಕರು, ಗೃಹರಕ್ಷಕ ದಳದ ಕೃಷ್ಣಪ್ಪ, ಕರವೇ ಕಡೇಹಳ್ಳಿ ಶಿವಪ್ಪ, ಶೇಖ್ ಹಿದಾಯತುಲ್ಲಾ, ಮಂಜುನಾಥ್, ಯಲ್ಲಂಪಲ್ಲಿ ನಾಗೇಶ್, ಸಲೀಂ, ಮಧು, ಇದ್ದರೀಸ್ ಉಲ್ಲಾ, ಆದಿಕೇಶವರೆಡ್ಡಿ ಮತ್ತಿತರರು ಹಾಜರಿದ್ದರು. ಆರ್ ಗಣೇಶ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.